ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ನೀವು ಡೆಫಿನೆಟ್ ಈ ವಿಡಿಯೋನ ಎಂಡ್ವರೆಗೂ ನೀವು ನೋಡಿ ಫ್ರೆಂಡ್ಸ್. ವಿಂಡೋಸ್ 10 ಇಂದ ವಿಂಡೋಸ್ 11 ಗೆ ನೀವು ಅಪ್ಗ್ರೇಡ್ ಮಾಡ್ತೀರಾ ಅಂದ್ರೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋ ನೀವು ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾವು ವಿಂಡೋಸ್ ಇನ್ಸೈಡರ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಇನ್ಸೈಡರ್ ಪ್ರೋಗ್ರಾಮ್ ಟೋಟಲ್ ಆಗಿ 3 ವಿಂಡೋಸ್ 11 ಸಾಫ್ಟ್ವೇರ್ ಏನಾದ್ರು ಬರ್ತಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸಾಕಷ್ಟು ಯೂಸರ್ಸ್ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಯಾವ್ದೊಂದು ಮೂರಲ್ಲಿ ಯಾವ್ದೊಂದು ಸಾಫ್ಟ್ವೇರ್ ಸಿಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಅದು ಪ್ರಾಬ್ಲಮ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಇದರ ಸಂಬಂಧಪಟ್ಟಂಗೆ ನೀವು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ನೀವು ವಿಂಡೋಸ್ ಯಾವುದೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ಬೇಕು, ಅದ್ರ ಸಿಸ್ಟಮ್ ರಿಕ್ವೈರ್ಮೆಂಟ್ ಏನು, ಮತ್ತೆ ಯಾವ ಒಂದು ವಿಂಡೋಸ್ ಇನ್ಸೈಡರ್ ಪ್ರೋಗ್ರಾಮ್ ಬಗ್ಗೆ, ಅದ್ರ ಜೊತೆಗೆ ಇಲ್ಲಿ ನಿಮಗೆ ಯಾವ ಒಂದು ಎಕ್ಸಾಕ್ಟ್ಲಿ ವಿಂಡೋಸ್ 11 ಜೂನ್ ಹಾಗೂ ಯೂನಿಕ್ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೀವು ನೋಡೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಫಸ್ಟ್ ಇಂದ ಲಾಸ್ಟ್ ವರೆಗೂ ವಿಡಿಯೋನ ನೋಡಿ, ಅವಾಗಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ನಿಮ್ಗೆ ಅನಿಸಬಹುದು ವಿಂಡೋಸ್ ಯಾವಾಗ ಲಾಂಚ್ ಆಯ್ತು ಅದಾದ್ಮೇಲೆ ನಮ್ಮ ಲ್ಯಾಪ್ಟಾಪ್ ನಾವು ಕಂಪ್ಯೂಟರ್ ಕೂಡ ಇನ್ಸ್ಟಾಲ್ ಮಾಡಬೇಕು ಅಂತ. ಹೌದು ಫ್ರೆಂಡ್ಸ್, ನೀವು ಒಂದು ವೇಳೆ ವಿಂಡೋಸ್ 11 ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಟೋಟಲ್ ಆಗಿದ್ರೆ ಈ ಒಂದು ವಿಷಯ ನಿಮಗೆ ತಿಳ್ಕೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಂಡೋಸ್ ಇನ್ಸೈಡರ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಟೋಟಲ್ ಆಗಿ 3 ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ ವಿಂಡೋಸ್ 11. ಹೌದು ಫ್ರೆಂಡ್ಸ್, ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ನೋಡೋಣ, ವಿಂಡೋಸ್ ಡೆವಲಪರ್ ಚಾನಲ್ ಹಾಗೂ 2ನೇದು ಬರುತ್ತೆ ವಿಂಡೋಸ್ ಬೀಟಾ ಚಾನಲ್, ಮತ್ತೆ 3ನೇದು ಬರುತ್ತೆ ಫ್ರೆಂಡ್ಸ್ ವಿಂಡೋಸ್ ರಿಲೀಸ್ ಪ್ರಿವ್ಯೂ ಚಾನಲ್ ಅಂತ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಕೆಲವೊಂದು ಸಿಸ್ಟಮ್ ರಿಕ್ವೈರ್ಮೆಂಟ್ ಕೂಡ ನೋಡೋಣ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಆಲ್ರೆಡಿ ನಿಮಗೆ ಹೈ ಅಂಡ್ CPU ಅಥವಾ ರ್ಯಾಮ್ ಮತ್ತೆ SSD ಕೂಡ ಇರಬಹುದು. ಬಟ್ ಆದ್ರೆ ಇಲ್ಲಿ ಈ ಕೆಲವೊಂದು ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಚಿಕ್ಕಪುಟ್ಟ ಇಂಪಾರ್ಟೆಂಟ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಇಲ್ಲಿ ಬೇಕೇ ಬೇಕಾಗುತ್ತೆ ಹೇಳ್ಬೋದು ಫ್ರೆಂಡ್ಸ್. ಒಂದು ವೇಳೆ ಈ ಹಾರ್ಡ್ವೇರ್ ನಿಮಗೆ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ನೀವು ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಇದನ್ನ ಇನ್ಸ್ಟಾಲ್ ಮಾಡಬಹುದು. ಹೌದು ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ಬರುತ್ತೆ ಸಿಸ್ಟಮ್ ಫರ್ಮ್ವೇರ್ ಅಂತ. ಹೌದು ಫ್ರೆಂಡ್ಸ್, ಸಿಸ್ಟಮ್ ಫರ್ಮ್ವೇರ್ ಅಂದ್ರೆ ಇಲ್ಲಿ ನಿಮಗೆ ಒಂದು ಸಿಕ್ಯೂರ್ ಬೂಟ್ ಒಂದು ಕ್ಯಾಪೇಬಲ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ ಅಂತ ಹೇಳ್ಬೋದು. ಹಾರ್ಡ್ವೇರ್ ಮತ್ತೆ ಒಂದು ಸಾಫ್ಟ್ವೇರ್ ಈ ಒಂದು ಬೂಟ್ ಸಂಬಂಧಪಟ್ಟಂಗೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ವರ್ಜನ್ ಬಂದು UEFI ಅಂತ ಒಂದು ಬೂಟ್ ಒಂದು ವರ್ಜನ್ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮ್ಮ ಲ್ಯಾಪ್ಟಾಪ್ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಈ ಒಂದು ಬೂಟ್ ಏನು ಒಂದು ಸಿಕ್ಯೂರ್ ಬೂಟ್ ಕ್ಯಾಪೇಬಲ್ ಇರಲೇಬೇಕು. ಅದು ಇದ್ರೆ ಮಾತ್ರ ನಿಮ್ಮ ವಿಂಡೋಸ್ 11 ಇನ್ಸ್ಟಾಲ್ ಆಗುತ್ತೆ. ಅದ್ರ ಜೊತೆ ಫ್ರೆಂಡ್ಸ್ ಆಲ್ರೆಡಿ ಇದು TPM ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದೆ ಅಂತ ಹೇಳ್ಬೋದು. TPM ವರ್ಜನ್ 2.0 ಏನು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ಅದನ್ನ ಐ ಬಟನ್ ಅಲ್ಲಿ ಕೊಡ್ತೀನಿ, ಆ ವಿಡಿಯೋ ಕೂಡ ನೀವು ನೋಡಬಹುದು ಫ್ರೆಂಡ್ಸ್. ಈಗ ಮೇನ್ ಟಾಪಿಕ್ ಅಲ್ಲಿ ಬರೋಣ ಅಂತ ಹೇಳ್ಬೋದು. ಅಂದ್ರೆ ವಿಂಡೋಸ್ ಇನ್ಸೈಡರ್ ಪ್ರೋಗ್ರಾಮ್ ಅಂದ್ರೆ ಟೋಟಲ್ ಆಗಿ 3 ಬರುತ್ತೆ. ಒಂದು ವಿಂಡೋಸ್ ಡೆವಲಪರ್ ಚಾನಲ್ ಬರುತ್ತೆ, 2ನೇದು ಒಂದು ಡೆವಲಪರ್ ಅಂದ್ರೆ ಒಂದು ವಿಂಡೋಸ್ ಬೀಟಾ ಚಾನಲ್ ಬರುತ್ತೆ, ಅದು 3ನೇದು ವಿಂಡೋಸ್ ರಿಲೀಸ್ ಪ್ರಿವ್ಯೂ ಚಾನಲ್ ಅಂತ ಬರುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ ನೋಡೋಣ ಫಸ್ಟ್ನೇದು ವಿಂಡೋಸ್ ಡೆವಲಪರ್ ಚಾನಲ್. ಅಂದ್ರೆ ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಈ 3 ಆಪ್ಷನ್ಸ್ ಕೂಡ ಬರ್ತಂತಾನೆ ಹೇಳ್ಬೋದು. ಅದರಲ್ಲಿ ಸ್ಟಾರ್ಟಿಗೆ 1ನೇದು ಬರುತ್ತೆ ವಿಂಡೋಸ್ ಡೆವಲಪರ್ ಚಾನಲ್ ಅಂತ ಫ್ರೆಂಡ್ಸ್. ನೀವು ಒಂದ್ ವೇಳೆ ವಿಂಡೋಸ್ ಡೆವಲಪರ್ ಚಾನಲ್ ಇದ್ರ ಬಗ್ಗೆ ಏನು ಅಂತ ನಿಮಗೆ ಡೌಟ್ಸ್ ಇರಬಹುದು ಫ್ರೆಂಡ್ಸ್. ಇದು ಒಂದು ಫಸ್ಟ್ ಅಂದ್ರೆ ಒಂದು ವೇಳೆ ಈ ಸಾಫ್ಟ್ವೇರ್ ಏನಾದರೂ ನೀವು ಒಂದು ಇನ್ಸ್ಟಾಲ್ ಮಾಡಿದ್ರೆ ಅನ್ಕೊಳ್ಳಿ. ಹೌದು ಫ್ರೆಂಡ್ಸ್, ಇದು ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಈ ಸಾಫ್ಟ್ವೇರ್ ಏನಾದರೂ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ನೀವು ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಫ್ರೆಂಡ್ಸ್, ನಿಮಗೆ ಫಸ್ಟ್ ಅಪ್ಡೇಟ್ ಏನಿದೆ ಅದು ಬರ್ತಂತಾನೆ ಹೇಳ್ಬೋದು. ಇದು ಕಂಪೇರ್ ಮಾಡಿದ್ರೆ 2 ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಬೀಟಾ ಅಥವಾ ರಿಲೀಸ್ ಪ್ರಿವ್ಯೂ ಆಪರೇಟಿಂಗ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಫಸ್ಟ್ ಅಪ್ಡೇಟ್ ಏನಿದೆ ಅದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಯೂಸರ್ಸ್ ಮೇಲೆ ಒಂದು ಬಿಲ್ಡ್ ಮಾಡಿದೆ ಅಂತ ಹೇಳ್ಬೋದು ಈ 3 ಸಾಫ್ಟ್ವೇರ್. ಒಂದು ವೇಳೆ ಫ್ರೆಂಡ್ಸ್ ಈ ಅಪ್ಡೇಟ್ ಅಲ್ಲಿ ಬಂದ ಮೇಲೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅನ್ಕೊಳ್ಳಿ, ಆ ಪ್ರಾಬ್ಲಮ್ ನ ಫಿಕ್ಸ್ ಮಾಡೋದಕ್ಕೆ ಅಪ್ಡೇಟ್ ಏನಿದೆ ಅದು ರೋಲ್ ಔಟ್ ಮಾಡಿರ್ತಾರೆ. ಒಂದು ವೇಳೆ ಆ ಅಪ್ಡೇಟ್ ಇದಕ್ಕೆ ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ ಅಥವಾ ಅಪ್ಡೇಟ್ ಮಾಡಿದ್ರು ಕೂಡ ನಿಮ್ಮ ಲ್ಯಾಪ್ಟಾಪ್ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ವಿಂಡೋಸ್ 11 ಅಲ್ಲಿ ಈ ಪ್ರಾಬ್ಲಮ್ ಕಾಣಿಸ್ಕೋತದೆ ಅಂದ್ರೆ ನೀವು ಇಲ್ಲಿ ಅದನ್ನ ರಿಪೋರ್ಟ್ ಕೂಡ ಮಾಡಬಹುದು ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮ್ಗೆ ಅನ್ಸಬಹುದು ಈ ಒಂದು ಡೆವಲಪರ್ ಚಾನಲ್ ಇದು ಅದಕ್ಕೆ ಮಾಡಿದ್ರೆ ಅಂತ ಹೇಳಿದ್ರೆ ನೋಡಿದ್ರೆ ಫ್ರೆಂಡ್ಸ್, ಇದು ಒಂದು ರಿಪೋರ್ಟ್ ಅಂದ್ರೆ ಒಂದು ಬಗ್ ಅಥವಾ ಅರರ್ ಏನ್ ಬರುತ್ತೆ ಅದ್ರ ಸಂಬಂಧ ಈ ಒಂದು ಸಾಫ್ಟ್ವೇರ್ ಮಾಡಿದ್ರೆ ಅಂತ ಹೇಳ್ಬೋದು. ನೀವೇನಾದ್ರೂ ಟೆಕ್ನಿಕಲ್ ಅಡ್ವಾನ್ಸ್ ಅಲ್ಲಿ ನಿಮ್ಗೆ ನಾಲೆಜ್ ಇದೆ ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಅಂದ್ರೆ ನೀವು ಡೆಫಿನೆಟ್ಲಿ ವಿಂಡೋಸ್ 11 ಡೆವಲಪರ್ ಚಾನಲ್ ಇದೆ ಈ ಸಾಫ್ಟ್ವೇರ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ರಿ. ಒಂದು ವೇಳೆ ನೀವು ನಾರ್ಮಲ್ ಯೂಸರ್ಸ್ ಆದ್ರೆ ದಯವಿಟ್ಟು ಈ ಸಾಫ್ಟ್ವೇರ್ ಮಾತ್ರ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರೆಂಡ್ಸ್ ಇದರಲ್ಲಿ 100 ಅಲ್ಲಿ 99% ಏನಿದೆ ಪ್ರಾಬ್ಲಮ್ ಏನಿದೆ ಈ ಸಾಫ್ಟ್ವೇರ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಅರರ್ ಹಾಗೂ ಬಗ್ ಏನಿದೆ ಡೆಫಿನೆಟ್ಲಿ ಈ ಸಾಫ್ಟ್ವೇರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು 2ನೇದು ನೋಡೋಣ, 2ನೇದು ಬಂದು ವಿಂಡೋಸ್ 11 ಬೀಟಾ ಚಾನಲ್ ಅಂತ. ಹೌದು ಫ್ರೆಂಡ್ಸ್, ಒಂದು ವೇಳೆ ನೀವು ವಿಂಡೋಸ್ ಬೀಟಾ ಚಾನಲ್ ಇನ್ಸ್ಟಾಲ್ ಮಾಡಿದ್ರೆ ಅನ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ಏನಿದೆ ಅಂದ್ರೆ ಇದರಲ್ಲಿ ಕಡಿಮೆ ಅರರ್ ಬರುತ್ತೆ, ಕಡಿಮೆ ಬಗ್ ಇರುತ್ತೆ. ಬಟ್ ಅದರಲ್ಲಿ ಫಸ್ಟ್ನೇದಲ್ಲಿ ಏನು ನೀವು ವಿಂಡೋಸ್ 11 ಡೆವಲಪರ್ ಚಾನಲ್ ಏನಿತ್ತು ಅದರಲ್ಲಿ ಅರರ್ ಏನಿತ್ತು, ಆ ಅರರ್ ಮುಖಾಂತರ ಒಂದು ಅಪ್ಡೇಟ್ ಏನು ರೋಲ್ ಔಟ್ ಆಗಿತ್ತು, ಆ ಅಪ್ಡೇಟ್ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಕೂಡ ಬರ್ತಂತಾನೆ ಹೇಳ್ಬೋದು. ಅದು ಫಿಕ್ಸ್ ಕೂಡ ಮಾಡಿರ್ತಾರೆ. ಅದ್ರ ಜೊತೆಗೆ ಏನಾದರೂ ನಿಮಗೆ ಬೀಟಾ ಟೆಸ್ಟ್ ನ ಯೂಸ್ ಮಾಡ್ಬೇಕಂದ್ರೆ ಇದು ಕೆಲವೊಂದು ಲಿಮಿಟೆಡ್ ಯೂಸರ್ಸ್ ಮಾತ್ರ ಇದು ಥ್ರೋ ಔಟ್ ಆಗಿರ್ತದೆ ಸಾಫ್ಟ್ವೇರ್. ಅದಾದ್ಮೇಲೆ ಆದ್ರೂ ಕೂಡ ಈ ಸಾಫ್ಟ್ವೇರ್ ಅಲ್ಲಿ ಏನಾದರೂ ಪ್ರಾಪರ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಥವಾ ಮತ್ತೆ ಅಪ್ಡೇಟ್ ಮಾಡಿದ್ರು ಕೂಡ ಅರರ್ ಬರ್ತಾ ಇದೆ ಅಂದ್ರೆ ನೀವು
ರಿಪೋರ್ಟ್ ಕೂಡ ಮಾಡ್ಬೋದು. ಅಂದ್ರೆ ಇಲ್ಲಿ ಒಂದು ಗಿವ್ ಅಸ್ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಕೂಡ ಕೊಟ್ಟಿತ್ತು ಅಂತ ಹೇಳ್ಬೋದು. ನೀವು ಇಲ್ಲಿ ಫೀಡ್ಬ್ಯಾಕ್ ಕೊಡ್ಬೋದು. ಈ ತರ ಅಪ್ಡೇಟ್ ಬಂದ್ರು ಕೂಡ ಈ ಅಪ್ಡೇಟ್ ಏನಿದೆ ಸರಿ ಅಪ್ಲೈ ಆಗ್ತಿಲ್ಲ, ಅದ್ರ ಜೊತೆಗೆ ಈ ತರ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ಮೈಕ್ರೋಸಾಫ್ಟ್ ಏನಿದೆ ನೀವು ಇಲ್ಲಿ ಒಂದು ರಿಪೋರ್ಟ್ ಕೂಡ ಮಾಡಬಹುದು. ಹೌದು ಫ್ರೆಂಡ್ಸ್, ಇದಂತೂ ನಿಮಗೆ ಬೀಟಾ ಬಗ್ಗೆ ಗೊತ್ತಿರಬೇಕು ಅನ್ಸುತ್ತೆ. ನೀವು ಆಲ್ರೆಡಿ ಸ್ಮಾರ್ಟ್ ಫೋನ್ಲಿ ಕೂಡ ಇದೇ ಒಂದು ಸೇಮ್ ಮೆಥಡ್ ಇರುತ್ತೆ ಅಂತ ಹೇಳ್ಬೋದು. ನೀವು ಸ್ಮಾರ್ಟ್ ಫೋನ್ಲಿ ಬೀಟಾ ಒಂದು ಅಪ್ಡೇಟ್ ಕೂಡ ಮಾಡಿರ್ಬೇಕು. ಹೌದು ಫ್ರೆಂಡ್ಸ್, ಒಂದು ಬೀಟಾ ಅಪ್ಡೇಟ್ ಅಂದ್ರೆ ಇದು 2ನೇ ವರ್ಷನ್ ಬರ್ತದೆ ಅಂತ ಹೇಳ್ಬೋದು. ಅಂದ್ರೆ ಆಲ್ರೆಡಿ 100 ಅಲ್ಲಿ 70% ಏನಿದೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಬಟ್ ಆದ್ರೂ ಕೂಡ ನೀವು ಅಲ್ಲಿ ಇದರಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದ್ರೆ ನೀವು ಡೆಫಿನೆಟ್ಲಿ ನೀವು ಇಲ್ಲಿ ರಿಪೋರ್ಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇನ್ನು ಮೂರನೇದು ನೋಡೋಣ. ಮೂರನೇದು ಬಂದು ವಿಂಡೋಸ್ 11 ರಿಲೀಸ್ ಪ್ರಿವ್ಯೂ ಚಾನಲ್ ಅಂತ. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಒಂದ್ ವೇಳೆ ನೀವು ಯಾವುದೇ ಅಂತ ಒಂದು ಟೆಕ್ನಿಕಲ್ ಅಲ್ಲ ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲ, ನೀವು ನಾರ್ಮಲ್ ಆಗಿ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀರಿ ಅಥವಾ ನಿಮ್ಮ ಕೆಲಸಕ್ಕೋಸ್ಕರ ಅಥವಾ ಎಂಜಾಯ್ಮೆಂಟ್ಗೋಸ್ಕರ ಅಂದ್ರೆ ನೀವು ಡೆಫಿನೆಟ್ಲಿ ವಿಂಡೋಸ್ ರಿಲೀಸ್ ಪ್ರಿವ್ಯೂ ಚಾನಲ್ ಇದೆ ಡೆಫಿನೆಟ್ಲಿ ಈ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರೆಂಡ್ಸ್, ಇದು ಆ 2 ಸ್ಟೆಪ್ ಮುಗಿದ ಮೇಲೆ ಈ 3ನೇ ಸ್ಟೆಪ್ ಏನಿದೆ ಫೈನಲ್ ಆಗಿ ಇದು ರಿಲೀಸ್ ಮಾಡಿದ್ರೆ ಅಂತ ಹೇಳ್ಬೋದು. ಅದನ್ನೆಲ್ಲ ಬಗ್ ಆಗಿರ್ಬೋದು ಅಥವಾ ಎರರ್ ಆಗಿರ್ಬೋದು, ಅದ್ರ ಏನೆಲ್ಲ ಒಂದು ಪ್ರಾಬ್ಲಮ್ ಇತ್ತು ಅದನ್ನ ಫಿಕ್ಸ್ ಮಾಡಿ ಈ 3ನೇ ಒಂದು ವರ್ಜನ್ ಸಾಫ್ಟ್ವೇರ್ ಏನಿದೆ ಇದನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಫ್ರೆಂಡ್ಸ್, ಇದರಲ್ಲಿ ಕಂಪ್ಲೀಟ್ ಆಗಿ ಹೊಸದಾಗಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಹೈ ಕ್ವಾಲಿಟಿ ಅಪ್ಡೇಟ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನೆಲ್ಲ ಒಂದು ಕಮ್ಮಿ ಇತ್ತು ಆ ಕಮ್ಮಿ ಎಲ್ಲ ಇದರಲ್ಲಿ ಆಡ್ ಮಾಡಿದ್ರೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಹೊಸದಾಗಿ ಫೀಚರ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಸಾಫ್ಟ್ವೇರ್ ಇದೆ ಇದು ಕಂಪ್ಲೀಟ್ ಆಗಿ ಯೂಸರ್ಸ್ ಗೋಸ್ಕರ ಮಾಡಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾರ್ಮಲ್ ಯೂಸರ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿ ನಾಲೆಜ್ ಇರೋದಿಲ್ಲ, ಅವರಿಗೆ ಯಾವ ಒಂದು ಏನೇನೆಲ್ಲ ಪ್ರಾಪರ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಹೀಗಾಗಿ ಅವರು ನಾರ್ಮಲ್ ಯೂಸರ್ಸ್ ಇರ್ತಾರೆ. ಹೀಗಾಗಿ ಅವರು ಒಂದು ನಾರ್ಮಲ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ, ಆ ಒಂದು ಅರರ್ ಅಥವಾ ಬಗ್ ಇರುವಂತಹ ಸಾಫ್ಟ್ವೇರ್ ಬೇಕಾಗಿಲ್ಲ. ಹೀಗಾಗಿ ಫೈನಲ್ ಆಗಿ ಫ್ರೆಂಡ್ಸ್, ಇದನ್ನೆಲ್ಲ ಒಂದು ಕಂಪ್ಲೀಟ್ ಆದ್ಮೇಲೆ ಫ್ರೆಂಡ್ಸ್ ಅದು 3ನೇದು ಬರುತ್ತೆ ರಿಲೀಸ್ ಪ್ರಿವ್ಯೂ ಅಂತ. ಹೌದು ಫ್ರೆಂಡ್ಸ್, ಇದು ರಿಲೀಸ್ ಪ್ರಿವ್ಯೂ ಏನಿದೆ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿ ಒಂದು ಹೊಸ ಸಾಫ್ಟ್ವೇರ್ ಇರ್ತದೆ. ಇಲ್ಲಿ ಯಾವುದೇ ಅಂತ ಒಂದು ಅರರ್ ಇರಲ್ಲ, ಅರರ್ ಇದ್ರೂ ಕೂಡ ಇದರಲ್ಲಿ ಫಿಕ್ಸ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಈ ಒಂದು ಸಾಫ್ಟ್ವೇರ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ನೀವು ಒಂದ್ ವೇಳೆ ಅಪ್ಗ್ರೇಡ್ ಮಾಡಬೇಕಾದ್ರೆ ಅಥವಾ ನೀವು ಮಾರ್ಕೆಟ್ ಇಂದ ಯಾವುದೋ DVD ತಂದ್ರಿ ಅದು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವು ಕಂಪ್ಯೂಟರ್ ಅಲ್ಲಿ ನೀವು ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಲಾಸ್ಟ್ ವರ್ಷನ್ ಇದೆ ಫ್ರೆಂಡ್ಸ್, ಅದು ವಿಂಡೋಸ್ 11 ರಿಲೀಸ್ ಪ್ರಿವ್ಯೂ ಅಂತ ಆಪ್ಷನ್ ಬರುತ್ತೆ. ಇಲ್ಲ ಅಂದ್ರೆ ವಿಂಡೋಸ್ ರಿಲೀಸ್ ಪ್ರಿವ್ಯೂ ಅಂತ ಆಪ್ಷನ್ ಬರುತ್ತೆ. ಈ ಲಾಸ್ಟ್ ಆಪ್ಷನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಗೆ ಒಂದು ಯೂನಿಕ್ ಆಗಿರುವಂತಹ ವಿಂಡೋಸ್ ಅಥವಾ ಸಾಫ್ಟ್ವೇರ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಹೌದು ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಅಂತ ಒಂದು ಪ್ರಾಬ್ಲಮ್ ಇರಲ್ಲ, ನೀವು ಆರಾಮಾಗಿ ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬಹುದು, ಯೂಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಇದೆ ಅನ್ಕೊಂಡು ಏನಾದ್ರು ಡೌಟ್ಸ್ ಇದ್ರೆ ಮರಿದೆ ಕಾಮೆಂಟ್ ತಿಳಿಸ ಮರಿಬಿಡಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಚಾನಲ್ ಇದೇ ತರ ಟ್ರಸ್ಟೆಡ್ ಹಾಗೂ ಡೀಪ್ ಇನ್ಫಾರ್ಮೇಶನ್ ನಮ್ಮ ಚಾನಲ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟಾಟಾ, ಬೈ ಬೈ.